ಕಣ್ಣು ಮುಗಿದು ಭಗವಂತ ಉದ್ಧಾರ ಮಾಡಪ್ಪ ಅಂತ ಕೇಳ್ಕೊತೀವಿ ಮಂಗಳಾರತಿ ಆಗುವಾಗ. ಆ ಕ್ಷಣ ಆದರೂ ಮನಸ್ಸು ಕ್ಷುಲ್ಲ ಜಗದಿಂಬಿಡಿಸಿ ಮೇಲೆ ಹೋಯ್ತಲ್ಲ ಒಂದು ಕ್ಷಣಕ್ಕೆ, ಆವುದಾ ದೊಡ್ಡ ಒಳಿತು ಮಂಕುತಿಮ್ಮ. ಅದೇ ರೀತಿ ಹೇಳ್ತಾರೆ ಇದನ್ನು, ಒಂದು ಕ್ಷಣ ಮೇಲೆ ಹೋಗಲಿ ಅದು ಅಂತ. ಮುಂದೆ ಭಗವಂತನನ್ನು ಬರೀ ಯುಕ್ತಿಯಿಂದ ಚತುರತೆಯಿಂದ ಮಾಡೋಕ್ಕಾಗಲ್ಲ. ಕೆಲವರು ಏನೇನೋ ಶಬ್ದ ಉಪಯೋಗಿಸಿ ಮಾತಾಡ್ತಾರೆ. ಕುವೆಂಪು ಅದ್ಭುತವಾದ ಪದ್ಯ ಬರೆದಿದ್ದಾರೆ. ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆ ಏಕೆ, ನಿನ್ನ ಕಡೆ ಬರಬೇಕಾದ್ರೆ ಯಾಕಪ್ಪ ಬೇಕು ನನಗೆ ನಿನ್ನ ಮಂತ್ರಗಿಂತ ಯಾಕೆ ಬೇಕು, ನಾನು ನೀನು ಇಬ್ಬರದ್ದು ಸಾಲದೆ. ಟ್ಯಾಗೋರ್ ಅದೇ ಹೇಳ್ತಾರೆ, ಜಿಂಗಲ್ಸ್ ಮಾರ್ ಅವರ್ ಯೂನಿಯನ್ ಅಂತ. ಅವ್ನು ಹೇಳ್ತಾನೆ, ನಾನು ಡಾನ್ಸ್ ಮಾಡ್ಕೊಂಡು ಬರ್ತೇನೆ, ನೃತ್ಯ ಮಾಡ್ಕೊಂಡು ಕಾಲಿ ಗೆಜ್ಜೆ ಹಾಕ್ಕೊಂಡಿದ್ದೀನಿ, ಬೇಡ ಗೆಜ್ಜೆ ನನಗಿದು, ಗೆಜ್ಜೆ ಇದ್ದರೆ ನಮ್ಮಿಬ್ಬರ ಮಿಲನಕ್ಕೆ ಅಡ್ಡ ಆಗ್ತದೆ, ಸಪ್ಪಳದ ಬೇಡ ಅದ ನನಗೆ ಅಂತ. ಹಾಗೆ ಮಂತ್ರಗಳು ಬೇಡ, ಯುಕ್ತಿ ಬೇಡ, ನನಗೆ ಪ್ರೀತಿ ಬೇಕು. ಅದಕ್ಕೊಂದು ಪದ್ಯ ಹೇಳಿದೆ, ಎಷ್ಟು ಚೆನ್ನಾಗಿರೋ ಪದ್ಯ ಅದು. ಪದ್ಯ 501. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ. ಎಷ್ಟು ಚೆನ್ನಾಗಿರೋ ಮಾತು. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ, ಶಕ್ತಿ ಚತುರತೆ ಉಡುಗೆ ನೀನು ಸೋತಂದು, ಉತ್ಕ್ರಮಣದ ಅರೆಮನದಿ ದೈವವನ್ನು ಪಿಡಿದೇನು, ಭಕ್ತಿ ರಕ್ತದ ಪರಿಗೆ ಮಂಕುತಿಮ್ಮ. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ. ಕೆಲವು ಕಡೆ ಯುಕ್ತಿ ಜಾಸ್ತಿ ಆಗಿಬಿಡುತ್ತೆ. ಕೆಲವೊಂದು ದೇವಸ್ಥಾನಕ್ಕೆ ಹೋಗ್ಬೇಕು, ನೀವು ಗಾಬರಿ ಆಗಿಬಿಡ್ತದೆ, ಇಲ್ಲಿ ನಿಂತ್ಕೋಬೇಕು ಅಲ್ಲಿ ನಿಂತ್ಕೋಬೇಕು, ಅಲ್ಲಿ ತಪ್ಪಾಗುತ್ತೆ ಅನ್ಸುತ್ತೆ, ಅದು ಹಂಗೆ ಮಾಡಿದ್ರೆ ಅಯ್ಯೋ ಅದನ್ನ ಯಾಕೆ ಮಾಡಿದ್ರಿ ಅಂತ ಏನೋ ಅನಾಹುತ ಆದಂಗೆ ಆಗುತ್ತೆ. ಏನೂ ಆಗಿರಲ್ಲ ಅದು. ಅದು ಹೇಗೆ ಯುಕ್ತಿ ಜಾಸ್ತಿ ಆಗಿಬಿಡುತ್ತೆ. ಎಷ್ಟು ಯುಕ್ತಿ ಆಗ್ತದಂದರೆ ಇದರೊಳಗೆ ಭಕ್ತಿ ಪಡ ಪರದೇಶಿ. ಕೆಲವೊಂದು ಕಡೆ ನಾನು ಹೇಳಿದ್ದುಂಟು, ತಪ್ಪಾದಾಗ ಕ್ಷಮಿಸ್ಬೇಕು ಎಲ್ಲರೂ. ಕೆಲವೊಂದು ಕಡೆ ಹೋದ್ರೆ ನಾನು ಭಕ್ತಿ ಬರೋದೇ ಇಲ್ಲ ರೀ. ಆ ಗದ್ಲ, ಆ ಆಡಂಬರ, ಹೋ ಅಲ್ಲಿ ಕೊಡಬೇಡಿ, ಇಲ್ಲಿ ಬಡಿ, ಇಲ್ಲಿ ಬಡಿ, ಆ ಕಡೆ ಮುಟ್ಬೇಡಿ, ಈ ಕಡೆ ಮುಟ್ಬೇಡಿ, ಅದು ನೋಡ್ಕೊಂಡಾಗ ಈ ಗದ್ಲದ ಪಾರಾಗಿ ಹೋದ್ರೆ ಸಾಕಪ್ಪ ಅನಿಸ್ಬಿಡುತ್ತೆ. ಭಕ್ತಿಯಲ್ಲಿ ಬಂದಿತ್ತು ಆ ಹೊತ್ತಲ್ಲಿ. ಅದಕ್ಕೆ ಹೇಳ್ತಾರೆ, ಯುಕ್ತಿ ಸಾಮ್ರಾಜ್ಯದಲ್ಲಿ ಈ ಯಾವಾಗ ಚತುರತೆ ಜಾಸ್ತಿಯಾಗಿ ಯುಕ್ತಿ ಜಾಸ್ತಿ ಆಗ್ತದೋ ಭಕ್ತಿ ಬಡ ಪರದೇಶಿ, ಯಾರು ಕೇಳೋರಿಲ್ಲ ಅನ್ನಲ್ಲಿ. ಶಕ್ತಿ ಚತುರತೆ ಉಡುಗೆ ಇದರಲ್ಲೇ ಬಡ್ಕೊಂಡು ಬಂದಿದ್ರೆ, ಹಾಗೆ ನೀವು ಚತುರತೆ ಮಾಡ್ಕೊಂಡು ಬಂದಿದ್ರೆ ಒಂದು ಹಂತ ಬರುತ್ತೆ, ಚತುರತೆ ಮೀರಿ ಹೋಗ್ತದೆ ನಿಮ್ಮನ್ನು. ಶಕ್ತಿ ಚತುರತೆ ಉಡುಗಿ ಅದು ಕರಗಿ ನೀನು ಸೋತಂದು, ಯಾವತ್ತು ನಿನ್ನ ಚತುರತೆ ಮುಗಿದು ಹೋಗ್ತದೋ, ಉತ್ಕ್ರಮಣದ ಅರೆಮನದಿ ದೈವವನ್ನು ಪಿಡಿದೇನು. ಅಲ್ಲಿವರೆಗೂ ಇದೇ ರೀತಿ ಮಾಡ್ಕೊಂಬಂದೆ ನೀನು. ಕಾಲಲ್ಲಿ ಶಕ್ತಿ ಹೋಯ್ತು, ಚತುರತೆ ಹೋಯ್ತು, ಯುಕ್ತಿ ಮಾಡೋಕ್ಕಾಗಲ್ಲ. ಉತ್ಕ್ರಮಣದ ಅರೆಮನದಿ, ಇನ್ನೇನು ಪ್ರಾಣ ಹೋಗೋಕೆ ಹತ್ತಿರ ಬಂತು, ಉತ್ಕ್ರಮಣ ಕಾಲ ಬಂತು. ಆಗ ಅರೆಮನಸ್ಸಿಂದ ಭಕ್ತಿ ಹಿಡಿಯೋಕೆ ಹೋದ್ರೆ ಬರುತ್ತಾ? ಅದು ಬರಲ್ಲ, ಮೊದಲಿಂದ ಬರಬೇಕದು. ಕೊನೆಗೆ 70 ವರ್ಷ ಆದ್ಮೇಲೆ ಇನ್ನಾದರೂ ಶಾಂತವಾಗಿ ಕೂತು ಪೂಜೆ ಮಾಡೋಣ, ಇನ್ನೇನು ಮಾಡ್ತೀರಿ, ಆಗೋಗಿದೆ ಒಳಗಡೆ ಬೇಕಾಷ್ಟು ಕೆಲಸ. ಅದಕ್ಕೆ ಹೇಳ್ತಾರೆ, ಉತ್ಕ್ರಮಣದ ಅರೆಮನದಿ, ಉತ್ಕ್ರಮಣ ಕಾಲದಲ್ಲಿ ಅರ್ಧ ಮನಸ್ಸಿಂದ ಅದೂ ಅರೆಮನದಿ ದೈವವನ್ನು ಪಡಿದೇನು. ದೈವ ಹಿಡ್ಕೊಳಕ್ಕೆ ಹೋದ್ರೆ ಆಗತ್ತಾ? ಭಕ್ತಿ ರಕ್ತದ ಪರಿಗೆ ಮಂಕುತಿಮ್ಮ. ಅದು ರಕ್ತದೊಳಗೆ ಸೇರ್ಕೊಂಡ್ಬಿಡ್ಬೇಕು ನಿಮಗೆ. ಅದೊಂದು ಪ್ರಯೋಗ ಅಲ್ಲ, ಅದು ಜೀವನದ ಅವಿಭಾಜ್ಯ ಅಂಗ ಆಗ್ಬಿಡ್ಬೇಕು ನಿಮಗೆ. ಅಂದಾಗ ಮಾತ್ರ ಬರುವಂಥದ್ದು, ಮೇಲೆ ಬರುವಂಥದ್ದಲ್ಲ. ಬರೀ ಬಾಯ್ಪಾಠ ಮಾಡಿದ ಮಂತ್ರದಿಂದ ಬರೋಲ್ಲ, ಬಾಯ್ಪಾಠ ಮಾಡಿದ ಶ್ಲೋಕದಿಂದ ಬರೋಲ್ಲ. ಬುದ್ಧ ಕೂತಾಗ ಒಬ್ಬ ಬಂದ ಮನುಷ್ಯ, ಮೌಲಿಂಗ ಪುತ್ತ ಅಂತ ಬಂದ, ಬುದ್ಧನ ಸೋಲಿಸ್ತೇನೆ ಅಂತ ಬಂದ. ಬುದ್ಧನ ಮುಂದೆ ನೀನು ಚರ್ಚೆ ಮಾಡ್ಬೇಕು ನಿನ್ನ ಜೊತೆಗೆ ಅಂದ. ಚೆನ್ನಾಗಿ ಓದ್ಕೊಂಡವನು ಮೌಲಿಂಗ ಪುತ್ತ, ಎಲ್ಲ ವೇದಾಧ್ಯಯನ ಮಾಡ್ಕೊಂಡವನು. ಬುದ್ಧ ನಕ್ಕಂತೆ. ಯಾಕೆ ನಗ್ತೀಯಾ ಅಂತ ಕೇಳ್ದ. ಏನಿಲ್ಲಪ್ಪ, ನೀನು ನೋಡಿದ ತಕ್ಷಣ ನಗೆ ಬಂತು, ನೀನು ಹೇಳಿಸ್ಬೇಕು ಅಂತಿಲ್ಲ, ನಗೆ ಬಂತು, ಏನೋ ಕತೆ ನೆನಪಾಯ್ತು ನನಗೆ ಅಂತ. ಏನು ನೆನಪಾಯಿತು? ನಾನು ಚಾತುರ್ಮಾಸ್ಯದಲ್ಲಿ ಒಂದು ಹಳ್ಳಿಯಲ್ಲಿದ್ದೆ. ಅಲ್ಲೊಂದು ಮನೇಲಿ ಊರಲ್ಲಿದ್ದಾಗ ದಿನ ಒಂದು ವಿಚಿತ್ರ ನೋಡ್ತಾ ಇದ್ದೆ ನಾನು. ಸಣ್ಣ ಹಳ್ಳಿ, ಅವನ ಕಡೆ ಮನೆ, ಮುಂದೆ ಕಾಡು ಶುರು. ಅಲ್ಲ ಮನುಷ್ಯ ಕಟ್ಟೆ ಮೇಲೆ ಕೂತಿರ್ತಿದ್ದ ದಿನ, ವಯಸ್ಸಾದವನು. ಕೂತ್ಕೊಂಡು ಏನು ಮಾಡೋನು ಗೊತ್ತಾ? ಎಷ್ಟು ಕುರಿ ಹೋಯ್ತು ಕಾಡಿಗೆ, ಎಷ್ಟು ಆಕಳು ಹೋಯ್ತು, ಎಷ್ಟು ದನ ಹೋಯ್ತು ಲೆಕ್ಕ ಹಾಕೋನು. ಇಷ್ಟು ಕುರಿ ಹೋಯ್ತು, ಇಷ್ಟು ಆಡು ಹೋಯ್ತು ಅಂತ ಬರ್ಕೋತಿದ್ದ. ದಿನಾಲೂ ಇದೇ ಕೆಲಸ. ಸಾಯಂಕಾಲ ಬರ್ಕೊಳ್ಳೋ ಮತ್ತೆ ಎಷ್ಟು ಕುರಿ ವಾಪಸ್ ಬಂತು, ಆಡು ಎಷ್ಟು ಬಂತು, ದನ ಎಷ್ಟು ಬಂತು ಬರ್ಕೋತಿದ್ದಂತೆ. ಬುದ್ಧ ಕೇಳಿದ್ನಂತ ಅವನು, ಯಾಕೆ ಬರ್ಕೋತೀಯ? ನಿನ್ನೂ ಎಲ್ಲವು ದನ ಕರು ನಿಂದ ಅಂತ. ನಂದು ಯಾವುದೂ ಇಲ್ಲ ಸ್ವಾಮಿ ನಾವು, ನಂದು ಯಾವುದೂ ಅಲ್ಲ. ಮತ್ತು ಯಾಕೆ ಬರ್ಕೋತೀಯ? ಒಂದು ಹಸು ಆದ್ರೆ ನಿಂದಿದೆಯಾ? ಒಂದು ಹಸು ಇಲ್ಲ, ಇದು ನಾನು ಇಲ್ಲೇ ಕಟ್ಟೆ ಮೇಲೆ ಕೂತ್ಕೋತಿದ್ದೆ, ನಾನು ಕೆಲಸ ಮಾಡ್ತಿದ್ದೆ. ಮತ್ತು ಯಾಕೆ ಬರ್ಕೋತೀಯ? ಏನೋ ಚಟ ಬಿದ್ದಿದೆ, ಎಷ್ಟು ದನ ಹೋಯ್ತು ಬರ್ಕೋತೀನಿ, ಎಷ್ಟು ಹೋಯ್ತು ಬರ್ಕೋತೀನಿ ಅಂತ. ಅದು ನೆನಪಾಯ್ತು ನನಗೆ ಏನಂತೆ ಮೌಲಿಂಗ ಪುತ್ರ ನೋಡಿದಾಗ. ನಂದು ಯಾಕೆ ನೆನಪಾಯ್ತು ಅಂತ ಕೇಳ್ದ. ನೀನು ಬಾಯ್ಪಾಠ ಹೇಳಿದೆಯಲ್ಲ ಮಂತ್ರಗಳನ್ನೆಲ್ಲ, ವೇದಗಳು ಒಂದು ನೀನು ಅಲ್ಲ, ವೇದ ಮಂತ್ರಗಳು ಹೇಳ್ತಾ ಇದೆಯಲ್ಲ ನೀನು, ಒಂದು ನೀನು ಬರೆದದ್ದಲ್ಲ. ಕಾಡಿಗೆ ಎಷ್ಟು ಹೋಯ್ತು ಬಂತು ಹೋಯ್ತು ಬರ್ಕೊಂಡು ಲೆಕ್ಕ ಬರ್ಕೊಂಡು ದನ ಅವನು ಹಾಗೆ. ನೀನು ಒಂದಾದರೂ ಬರೆದಿದ್ದೀಯಾ? ನಿಂದಾದಿದ್ರೆ ಹೇಳು, ಬರೀ ಲೆಕ್ಕ ಇಟ್ಕೊಂಡು ಕೊಡಬೇಡ, ಅದರಿಂದ ಪ್ರಯೋಜನ ಇಲ್ಲ. ಅದನ್ನ ಎಷ್ಟು ಅರಗಿಸ್ಕೊಂಡಿದ್ದೀಯಾ ಹೇಳು ಜೀವನದಲ್ಲಿ, ಅದಾದ ಚರ್ಚೆ ಮಾಡೋಣ ಅಂತ. ಮೌಲಿಂಗ ಪುತ್ತ ಹೇಳಿದಂತೆ, ಹೌದಪ್ಪ ನಾನು ದನದ ಲೆಕ್ಕ ಹಾಕ್ಕೊಂಡೇ ಕೂತಿದ್ದೇನೆ ಎಷ್ಟು ದಿವಸ. ಬಾಯಿಗೆ ಬರುತ್ತೆ, ಹೃದಯ ಕೇಳಿಲಿಲ್ಲ. ಅದಾಗಬೇಕು ಅಂತ ಹೇಳ್ತಾನೆ. ಭಗವಂತನ ಇರುವಿಕೆ ಆಗಬೇಕಾದ್ರೆ. ಇನ್ನೊಂದು ಮಾತು ಚೆನ್ನಾಗಿದೆ, ಭಗವಂತ ಎಲ್ಲಿ ಕಾಣಿಸ್ತಾನೆ ನಮಗೆ ಅಂತ. ಎಲ್ಲಿ ಕಾಣಿಸೋಲ್ಲ, ಎಲ್ಲಿ ಕಾಣಿಸ್ತಾನೆ ಅಂತ. ಅದ್ಭುತ ಪದ್ಯ 495 495. ಅರುಣೋದಯ ಪ್ರಭೆಯ
ಗಿರಿಶೃಂಗದುನ್ನತಿಯ ವರುಣಾಲಯ ಆಯತಿಯ ನಿರುಕಿಸುದಡಹುದೇಂ. ಬೆರಗು, ಬರೀ ಬೆರಗು, ನುಡಿಗೆ ಅರಿದು ಎನಿಪ್ಪ ಆನಂದ, ಪರಮ ಪೂಜೆಯು ಅಂತು ಮಂಕುತಿಮ್ಮ. ಏನು ದಾರ್ಶನಿಕರು, ಅದ್ಭುತ ದಾರ್ಶನಿಕ ಮಾತ್ರ ಬರಿಬೋದಂಥ ಪದ್ಯ. ಅರುಣೋದಯ ಪ್ರಭೆಯ, ಭಗವಂತನ ಎಲ್ಲಿ ನೋಡ್ಬೇಕು ನಾನು? ಬೆಳಗ್ಗೆ ಸೂರ್ಯೋದಯ ನೋಡ್ರಿ ನಿಂತ್ಕೊಂಡು, ಸೂರ್ಯ ಬರ್ತಾನೆ, ಅದೊಂದು ಅದ್ಭುತ ಅಲ್ವೇ, ಪವಾಡ ಅಲ್ವೇ, ಭಗವಂತನ ಇರುವಿಕೆ ಲಕ್ಷಣ ಅಲ್ವೇ. ಅರುಣೋದಯ ಪ್ರಭೆಯ ಗಿರಿಶೃಂಗದುನ್ನತಿಯ, ನಿಂತ್ಕೊಂಡು ನೋಡಿ. ದೊಡ್ಡ ಪರ್ವತ ಹೋಗಿ, ನೀವು ಹಿಮಾಲಯಕ್ಕೆ ಹೋಗಿದ್ರೆ ಅರ್ಥ ಆಗಿರುತ್ತೆ. ಹಿಮಾಲಯಕ್ಕೆ ಹೋದಾಗ ಆ ಪರ್ವತ ಶ್ರೇಣಿ ನೋಡಿದಾಗ ಅಪ್ಪ ಭಗವಂತ ಇದ್ದಾನೆ. ಯಾರಾದರೂ ನಾಸ್ತಿಕರಿದ್ದರೆ ಹಿಮಾಲಯ ಕರ್ಕೊಂಡು ಹೋಗಬೇಕು, ಒಂದ್ಸಲ ಬದ್ರಿ ದಾರಿ ಕರ್ಕೊಂಡು ಹೋಗಬೇಕು, ಬರೋದ್ರಲ್ಲಿ ದೇವರಿದ್ದಾನೆ ಅಂತಾರೆ ಅವರು. ಆ ರೀತಿ ನೋಡಿದಾಗ ಅದಕ್ಕೆ ಹೇಳ್ತಿರ್ತೀನಿ, ಮನುಷ್ಯನ ಸಣ್ಣತನ ಸವಿಯಬೇಕಾದ್ರೆ ಪರ್ವತ ಮುಂದೆ ನಿಂತ್ಕೋಬೇಕು. ಹಾಗೆ ಶೃಂಗದುನ್ನತಿಯ ವರುಣಾಲಯ ಆಯತಿಯ, ಆ ಪದ ನೋಡಿ, ವರುಣಾಲಯ ಅಂದರೆ ಸಮುದ್ರ, ವರುಣನ ಆಲಯ ಅದು ಸಮುದ್ರ. ಆ ಸಮುದ್ರದ ಆಯತಿ ವಿಸ್ತಾರ, ಸಮುದ್ರದ ಏನು ವಿಸ್ತಾರ, ಅದು ಎಷ್ಟು ದೊಡ್ಡ ವಿಸ್ತಾರ ಅದು. ಅದನ್ನು ನೋಡಿದಾಗ ನಿರುಕಿಸಿದಡ ಹೌದೇಂ, ಅದು ನೋಡಿದಾಗ ಹೌದು ಅನ್ಸುತ್ತಾ ನಿಮಗೆ? ಬೆರಗು, ಬರೀ ಬೆರಗು. ಆ ನೋಡಿದಾಗ ಬೆರಗಾಗ್ಬಿಡ್ತದೆ, ಏನಪ್ಪ ಸಾಧ್ಯ ಇದು ಅಂತ ಅನಿಸುತ್ತೆ. ಅದು ಹೇಗಿದೆ ಅಂದರೆ, ನುಡಿಗೆ ಅರಿದು ಎನಿಪ್ಪ ಆನಂದ, ಮಾತಿಗೆ ಸಿಗಲಾರದಂಥ ಆನಂದ, ವರ್ಣನೆ ಮಾಡೋಕ್ಕೆ ಸಾಧ್ಯ ಇದೆ. ಸಮುದ್ರ ಎಷ್ಟು ಚೆನ್ನಾಗಿದೆ, ಅಯ್ಯೋ ಅಷ್ಟೇ ಹೇಳ್ಬೇಕು, ಅಷ್ಟೇ, ಮತ್ತಿನ್ನೇನು ಹೇಳೋಕ್ಕಾಗತ್ತೆ? ಅದು ವರ್ಣನೆ ಮಾಡೋಕ್ಕೆ ಸಾಗೋದಿಲ್ಲ. ಅದಕ್ಕೆ ನುಡಿಗೆ ಅರಿದು ಏನಂತಂತ, ಮಾತಿಗೆ ಸಾಧ್ಯ ಇಲ್ಲ ಅನ್ನುವಂಥ ಆನಂದ ಸಿಗ್ತದಲ್ಲ, ಮಾತಿನ ಮೀರಿದಂಥ ಆನಂದ ಇದೆಯಲ್ಲ, ಪರಮ ಪೂಜೆಯು ಅಂತು ಮಂಕುತಿಮ್ಮ. ಅದೇ ಪರಮ ಪೂಜೆ ಅದು. ಭಗವಂತನ ಪ್ರತಿ ಕ್ಷಣದಲ್ಲಿ ಪ್ರತಿಯೊಂದು ಜಾಗದಲ್ಲೂ ನೋಡಬಹುದು ನಾವು. ಅದಕ್ಕೆ ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಸರ್ವಭೂತೇಷು ಯಃ ಪಶ್ಚೇತ್ ಭಗವದ್ ಭಾವನಾತ್ಮನಃ ಭೂತಾನಿ ಭಗವತ್ಯಾತ್ಮನ್ ಜ್ಞೇಯೋ ಭಾಗವತೋತ್ತಮ ಅಂತ. ಭಗವಂತ ಎಲ್ಲ ಕಡೆಗೂ ಇದ್ದಾನೆ, ಒಳಗೂ ಹೊರಗೂ ತುಂಬಿದ್ದಾನೆ ಅಂತ ಯಾರು ಉಪಾಸನೆ ಮಾಡ್ತಾನೋ ಅವನೇ ನನ್ನ ಪರಮಭಕ್ತ ಅಂತ ಹೇಳುವಂಥದ್ದು. ಇನ್ನೊಂದು ಮಾತು ನನಗೆ ಭಾಳ ಇಷ್ಟ ಆದದ್ದು ಭಾಗವತದಲ್ಲಿ ಬರುವಂಥದ್ದು, ಭಗವಂತನ ಎಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಸಂವಾದಿಯಾಗಿ ಬರುವಂಥದ್ದು. ಎಲ್ಲಿ ಪೂಜೆ ಮಾಡಬೇಕು ಅಂತ ಶ್ಲೋಕ ಇದೆ. ಸೂರ್ಯೋ ಅಗ್ನಿ ಬ್ರಾಹ್ಮಣೋ ಗಾವೋ ವೈಷ್ಣವ ಖಂ ಮರುತ್ ಜಲಂ ಭೂ ಆತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿ ಮೇ ಅಂತ ಅರ್ಥ. ಇಷ್ಟೇನೆ. ಎಲ್ಲೆಲ್ಲಿ 11 ಪ್ರತೀಕಗಳು ಅಂತ, ಭಗವಂತನ 11 ಪ್ರತೀಕಗಳಿದ್ದಾವೆ ಅಂತ ಭಾಗವತಲ್ಲಿ ಹೇಳ್ತಾರೆ. 11 ಪ್ರತೀಕ ಯಾವುದದು? ಸೂರ್ಯ, ಅಗ್ನಿ, ಯಾರು ಬ್ರಹ್ಮವನ್ನು ಪೂಜೆ ಮಾಡ್ತಾನೋ ಆ ಬ್ರಾಹ್ಮಣ, ಗೋವು, ಯಾರು ವಿಷ್ಣುವನ್ನು ನಂಬಿಕೊಂಡು ಬದುಕಿದ್ದಾನೋ ವೈಷ್ಣವ, ಆಕಾಶ, ವಾಯು, ನೀರು, ಭೂಮಿ, ಆತ್ಮ, ಮತ್ತು ಕೊನೆಯದು ಬಹಳ ಮುಖ್ಯ, ಮತ್ತು ಸಕಲ ಚರಾಚರ ಪ್ರಾಣಿಗಳು. ಎಷ್ಟು ವಿಸ್ತಾರವಾದಂಥ ಸಂಸ್ಕೃತಿ ನಮ್ಮದು. ಪ್ರತಿಯೊಂದರಲ್ಲೂ ಭಗವಂತನನ್ನು ಕಾಣುವಂಥದ್ದು. ಈ 11 ಪ್ರತೀಕೆಗಳಲ್ಲಿ ಎಲ್ಲಿ ಕಂಡರೂ ಭಗವಂತ ಇದ್ದಾನೆ ಏನು ಮಾಡಬೇಕು ಅಂತ ನಮ್ಮ ಸಂಸ್ಕೃತಿ ಅಂತ ವಿಶಾಲವಾದಂಥದ್ದು. ಇಂಥ ದೊಡ್ಡದಾದಂಥ ಈ ಭಗವತ್ ಶಕ್ತಿಯನ್ನು ತಿಳಿಯೋದು ಕಷ್ಟ, ಕಾಣೋದು ಕಷ್ಟ. ಕೋಟಿ ಕೋಟಿ ವರ್ಷಗಳಿಂದ ಭೂಮಿಯಲ್ಲಿ ಮನುಷ್ಯರು ಬಂದರೂ ಕೂಡ ಭಗವಂತ ಕಂಡ ಅಂತ ಹೇಳೋದು ಕಷ್ಟ. ಅವನು ಏನು ಮಾಡಬೇಕಾಗಾದ್ರೆ ನಾವು ಒಂದೇ ಒಂದು ಮಾಡಬಹುದಾದದ್ದು. ಪದ್ಯ 918, ನೆನೆದು ಗಹನವನು ಜೀವನ ರಹಸ್ಯವನು, ಮನವ ಬಳಲಿಸಿ ಸೋಲಿಸಿರುವ ಸತ್ವವನು. ಎಷ್ಟು ಸಲ ಓದಿದ್ರು ಹುಚ್ಚಿಡಿಯುವಂಥ ಭಾಷೆ ಇದು. ಮನವ ಬಳಲಿಸಿ ಸೋಲಿಸಿರುವ ಸತ್ವವನು, ಮನನದ ಏಕಾಂತದಲ್ಲಿ ಮೌನದ ಧ್ಯಾನದಲ್ಲಿ ಮಣಿಮಣಿದು ಕೈ ಮುಗಿಯೋ ಮಂಕುತಿಮ್ಮ. ಆ ಸತ್ವ ಹೇಗಿದೆ ಅದು? ನೆನೆದು ಗಹನವನು, ಆ ಆಳವಾದ ಚಿಂತನೆ ಬರೀ ನೆನೆಸ್ಕೋಬೇಕು ನಾನು ಅಷ್ಟೇ, ಇದೆ ಅಂತ ಸತ್ವ ಇದೆ ಅಂಥೇಳಿ. ಜೀವನ ರಹಸ್ಯವನು, ಈ ಜೀವನದ ರಹಸ್ಯವಾದಂಥ ಪರಮಾತ್ಮ ತತ್ವ ಹೇಗಿದೆ ಅಂತ ಗೊತ್ತಿಲ್ಲ, ಗಹನವಾದದ್ದು. ಅದಕ್ಕೇನು ಮಾಡಬೇಕು? ಮನವ ಬಳಲಿಸಿ ಸೋಲಿಸಿರುವ ಸತ್ವವನು. ಕೋಟಿ ಕೋಟಿ ವರ್ಷಗಳಿಂದ ಎಷ್ಟೊಂದು ಜನರ ಮನಸ್ಸನ್ನು ಬಳಲಿಸಿ ಕೊನೆಗೂ ಸಿಗದೆ ಸೋಲಿಸಿಬಿಟ್ಟಿದೆ ನಮ್ಮನ್ನು. ಅದು ಯಾವುದು ಅಂತ ಗೊತ್ತಿಲ್ಲ. ಅಂಥ ತತ್ವ ಇದೆಯಲ್ಲ, ಮನನದ ಏಕಾಂತದಲ್ಲಿ, ನೆನೆಯಬೇಕಾದ ಗದ್ದಲದಲ್ಲ, ಮನನದ ಏಕಾಂತದಲ್ಲಿ ಮೌನದ ಧ್ಯಾನದಲ್ಲಿ. ಇದನ್ನು ನೆನೆಸು, ಮಣಿದು ಕೈ ಮುಗಿಯೋ ಮಂಕುತಿಮ್ಮ. ಇನ್ನೇನು ಮಾಡೋಕ್ಕೆ ಹೋಗ್ಬೇಡಪ್ಪ, ಕೈ ಮುಗಿದ್ರೆ ಸಾಕು ಅಂತ ದೈವ ಆಗ್ತದೆ. ಅರ್ಜುನ ಕೂಡ ಹೇಳಿಬಿಟ್ಟ, ತ್ವಮಾದಿದೇವ ಪುರುಷಃ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸ್ಯ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ಕೃಷ್ಣನ ವಿಶ್ವರೂಪ ಕಂಡಂಥ ಅರ್ಜುನನಿಗೆ ಬೆರಗಾಗಿರಬೇಕಾದ್ರೆ ಏನೂ ಕಾಣದಂಥವ್ರು ನಮಗೆಂಥ ಬೆರಗಾಗಿರಬೇಕು. ಅಂಥ ಬೆರಗಾಗಿದೆ. ಇದನ್ನೇ DVG ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ, ಮಂಕುತಿಮ್ಮನ ಕಗ್ಗದ ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ. ಎಲ್ಲ ಸುತ್ತಾಡಿ ಮಟ್ಟ ಮೊದಲನೇ ಪದ್ಯಕ್ಕೆ ಬಂದ್ವಿ ನಾವು. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡೆ ಅಳ್ತಿಯಂ ನಂಬಿಹುದು. ಇದು ಬಹಳ ದೊಡ್ಡ ಮಾತಿದು. ಕಾಣದೊಡೆ ಅಳ್ತಿಯಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಯಾವ್ಯಾವುದೋ ಹೆಸರಿಂದ ಕರೆದಿದ್ದೀವಿ ಭಗವಂತನ. ವಿಷ್ಣು ವಿಶ್ವಾದಿ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮ ಅಂತ ಕರೆದಿದ್ದೀವಲ್ಲ, ಆವುದನು, ಇದು ಬಹಳ ಮುಖ್ಯವಾಗಿದ್ದು. ಕಾಣದೊಡೆ ನಾವು ನೋಡೇ ಇಲ್ಲ ಭಗವಂತನ, ಆದರೆ ಅಳ್ತಿಯಂ ಅನುಭವದಿಂದ ತಿಳಿದಿದ್ದೇವೋ.
ಅಳ್ತಿ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಅದಕ್ಕೆ ಮಾಡಬೇಕು. ಕೊನೆಗೆ ಈ 3-4 ದಿವಸ ಆಗಿ ನೋಡ್ಕೊಂಬಂದ್ವಿ ನಾವು. ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ನೋಡ್ಕೊಂಡದ್ದು ಯಾತಕ್ಕೋಸ್ಕರ ನೋಡಿದ್ದೀವನ್ನೆಲ್ಲ ಅಂತ ಹೇಳ್ತಾರೆ. ಕೊನೆಗೆ ಇವೆಲ್ಲದ ಒಟ್ಟು ಉದ್ದೇಶ ಜೀವನದ ಸಾರ್ಥಕತೆ, ಜನ್ಮದ ಸಾರ್ಥಕತೆ, ವಿಶ್ವದ ಒಂದು ನೆಮ್ಮದಿ. ಅದಕ್ಕೆ ನಮ್ಮ ವಿವೇಕಾನಂದರು ಕೊಟ್ಟಂಥದ್ದು ಮಿಷನ್ ಸ್ಟೇಟ್ಮೆಂಟ್ ಫಾರ್ ರಾಮಕೃಷ್ಣ ಮಿಷನ್, ಅದ್ಭುತವಾಗಿ ಕೊಟ್ಟಿದ್ದದನ್ನು. ಆತ್ಮನೋ ಮೋಕ್ಷಾಯ ಜಗದ್ಧಿತಾಯ ಚ. ಎರಡೂ ಬೇಕು. ಆತ್ಮನೋ ಮೋಕ್ಷಾಯ, ನನಗೆ ಮೋಕ್ಷ ಆಗಬೇಕು, ಅದ್ರ ಜೊತೆಗೆ ಜಗತ್ತಿಗೂ ಒಳ್ಳೆಯದಾಗಬೇಕು. ವ್ಯಷ್ಟಿ ಸಮಷ್ಟಿಗಳ ಬೆಸುಗೆ ಎಷ್ಟು ಚೆನ್ನಾಗಿದೆ ನೋಡಿ. ವ್ಯಷ್ಟಿನೂ ಚೆನ್ನಾಗಿರಬೇಕು, ಸಮಷ್ಟಿನೂ ಚೆನ್ನಾಗಿ, ನಾನೂ ಚೆನ್ನಾಗಿರಬೇಕು, ಪ್ರಪಂಚನೂ ಚೆನ್ನಾಗಿರಬೇಕು. ಆತ್ಮನೋ ಮೋಕ್ಷಾರ್ಥ ಮೋಕ್ಷಾಯ ಜಗದ್ಧಿತಾಯ ಚ. ಅದು ಕೊನೆಗೆ ಒಂದು ಪದ್ಯ ಹೇಳ್ತಾರೆ, ಆ ಪದ್ಯ ಹೇಳಿ ಮುಗಿಸೋಣ ಇವತ್ತು. ಅದ್ಭುತವಾದ ಎಲ್ಲವನ್ನು ಸಮರೈಸ್ ಮಾಡುವಂಥದ್ದು. 944 ತಮ್ಮೆಲ್ಲ ಹಸಿವುಗಳ ತಣೀಪ ಅನಿತ ಅನ್ಯೋನ್ಯ ಹೊಮ್ಮುಗೆ ಔದಾರ್ಯ ಜನಪದಂಗಳಲ್ಲಿ ಬೊಮ್ಮನು ಎಲ್ಲರನ್ನು ಆಳ್ವನಿಹನು ಎನ್ನುವ ನೆನಪಿನಲ್ಲಿ ನೆಮ್ಮದಿಯ ಪಡೆಗೆ ಜಗ ಮಂಕುತಿಮ್ಮ. DVG ಸಮಗ್ರ ದೃಷ್ಟಿ ಇದು. ಯಾವಾಗಲೂ ಸಾಕಲ್ಯ ದೃಷ್ಟಿ, ಸಮನ್ವಯ ದೃಷ್ಟಿ. ಯಾವಾಗಲೂ ಎಕ್ಸ್ಟ್ರೀಮಿಗೆ ಹೋಗೋದಿಲ್ಲ ಅವರು. ಯಾವಾಗಲೂ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ. ತಮ್ಮೆಲ್ಲ ಹಸಿವುಗಳ ತಣಿಯಪ ಅನಿತ ಅನ್ಯೋನ್ಯ. ನಾನೊಬ್ಬರೇ ಸುಖವಾಗಿರಬೇಕು, ಹೊಟ್ಟೆ ತುಂಬಿಕೊಂಡಿರಬೇಕು ಅಂತಲ್ಲ. ಎಲ್ಲರೂ ತಮ್ಮೆಲ್ಲ ಹಸಿವುಗಳ ತಣಿಯಪ ಅನಿತ ಅನ್ಯೋನ್ಯ, ಒಬ್ಬರು ಹೊಂದ್ಕೊಂಡಿರುವಂಥದ್ದು. ಹೊಮ್ಮಿಗೆ ಔದಾರ್ಯ ಜನಪದಂಗಳಲ್ಲಿ, ಪ್ರತಿಯೊಂದು ಜನರೊಳಗೆ ಔದಾರ್ಯ ಬರಲಿ. ಬೊಮ್ಮನು, ಆ ಬ್ರಹ್ಮ ಇದ್ದಾನಲ್ಲ, ಎಲ್ಲರೂ ಆಳ್ವನಿಹನು ಎನ್ನುವ ನೆನಪಿನಲ್ಲಿ, ನಾವು ಚಿಂತೆ ಮಾಡೋದು ಬೇಡ, ಭಗವಂತ ಇದ್ದಾನೆ, ಕಾಪಾಡ್ತಾನೆ, ಎಲ್ಲರೂ ಕಾಪಾಡ್ತಾನೆ ಅನ್ನುವಂಥ ನೆನಪಿನಲ್ಲಿ ನೆಮ್ಮದಿಯ ಪಡೆಗೆ ಜಗ ಮಂಕುತಿಮ್ಮ. ಈ ಜಗತ್ತು ನೆಮ್ಮದಿಯನ್ನು ಪಡೆಯಲಿ ಅಂತ ಹೇಳ್ತಾರೆ. ಅನ್ಯೋನ್ಯತೆ, ಔದಾರ್ಯ ಈ ಜೀವನದಲ್ಲಿ ಜನಪದದಲ್ಲಿ ಬರಲಿ. ಭಗವಂತ ಇದ್ದಾನೆ, ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥ ಖಚಿತವಾದ ನಂಬಿಕೆ ಇರಲಿ. ಜ್ಞಾನ ಬೇಕು, ಕರ್ಮ ಬಿಡೋ ಹಾಗಿಲ್ಲ. ಇದರೊಂದಿಗೆ ನಮ್ಮ ಭಕ್ತಿ ಹಾಸುಹೊಕ್ಕಾಗಿ ಹೋದರೆ ನಮ್ಮ ಜೀವನಕ್ಕೂ ನೆಮ್ಮದಿ ಬರ್ತದೆ, ಜಗತ್ತಿಗೂ ನೆಮ್ಮದಿ ಬರ್ತದೆ. ಹೀಗಾಗಲಿ ಅನ್ನುವಂಥದ್ದು ತಿಮ್ಮಗುರುವಿನ ಆಶಯ. ಸರ್ವೇ ಚ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಮಸ್ಕಾರ.